ಬಾಬಾ ಅವರೇ, ಆಶೀರ್ವಾದ ಮಾಡಿ. ಏಯ್, ನೀನ್ ನನ್ ಕಾಲಕ್ಕೆ ಬೀಳೋ ಅವಶ್ಯಕತೆ ಇಲ್ಲ, ಇಲ್ಲಿಂದ ಹೋಗು. ಏ ಭೈರವ, ಇವಳನ್ ಯಾಕೋ ಇಲ್ಲ ಕರ್ದೆ? ಬಾಬಾ ಅವ್ರೆ, ನೀವೇ ಅಲ್ವಾ? ಏಯ್, ನಿನ್ನನ್ ಕೂಡ ಇಲ್ಲಿಂದ ಓಡಿಸ್ತೀನಿ, ಹುಷಾರಾಗಿರೋ. ಇವಳು ನನ್ ಕಣ್ ಮುಂದೆ ಇರಬಾರ್ದು, ಹೋಗು ಅಂತ ಹೇಳು, ಇಲ್ಲ ಅಂತಂದ್ರೆ ನಿನ್ನೆ ಓಡಿಸ್ತೀನಿ ನಾನು. ಬಾಬಾ ಅವರೇ, ಕ್ಷಮಿಸಿ ಬಾಬಾ ಅವರೇ, ನಾನೇನ್ ತಪ್ಪು ಮಾಡಿದೆ? ನನಗ್ ಗೊತ್ತಿಲ್ಲದೆ ನನ್ನಿಂದ ಏನಾದ್ರೂ ಅಪರಾಧ ಆಯ್ತಾ ಬಾಬಾ? ಏಯ್, ನೀನು ಅಮಾಯಕಿ ತರ ನಾಟಕ ಮಾಡ್ಬೇಡ ಮನೋರಮ, ನಿನ್ಗಿದೆಲ್ಲ ಒಪ್ಪೋದಿಲ್ಲ. ನನ್ ಮಾತ್ ಕೇಳ್ದೆ ಇರೋರು ನನ್ ಕಣ್ ಮುಂದೆ ಇರಬಾರ್ದು ಭೈರವ. ಇವಳಿಗೆ ಈಗ್ಲೇ ಇಲ್ಲಿಂದ ಹೊರಟೋಗು ಅಂತ ಹೇಳು. ನನ್ ಶಾಪಕ್ ಗುರಿಯಾಗೋಕ್ಕೂ ಮುಂಚೆ ಇವಳನ್ನ ಇಲ್ಲಿಂದ ಹೊರಟೋಗು ಅಂತ ಹೇಳು ಭೈರವ. ಬಾಬಾ ಅವರೇ, ಕ್ಷಮಿಸಿ ಬಾಬಾ ಅವರೇ, ನಾನ್ ಮಾಡಿದ ತಪ್ಪು ಏನು ಅಂತ ಹೇಳಿ ಬಾಬಾ ಅವರೇ. ನಾನೇನ್ ತಪ್ಪು ಮಾಡಿದೆ ಅಂತ ಹೇಳಿ ಬಾಬಾ ಅವರೇ. ನನ್ನ ಮಾತಿಗೆ ಬೆಲೆ ಕೊಡ್ದವ್ರ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಾಬಾ ಅವರೇ, ದಯವಿಟ್ಟು ನನ್ ಮೇಲೆ ಕೋಪ ಮಾಡ್ಕೋಬೇಡಿ. ಏಯ್, ಬಾಯ್ ಮುಚ್ಚು, ಮಾತಾಡ್ಬೇಡ. ನಿನ್ನಂತ ಸ್ವಾರ್ಥಿ ಪ್ರಪಂಚದಲ್ಲೇ ಬೇರೆ ಯಾರೂ ಇಲ್ಲ ಮನೋರಮ. ಎಲ್ಲ ಗೊತ್ತು. ನೀನೀ ನಾಗೋಜಿ ಬಾಬಾಗೆ ಸುಳ್ಳು ಹೇಳ್ತೀಯ. ನನ್ಗೆ ನೀನೇನಾದ್ರೂ ನನಗ್ ಮೋಸ ಮಾಡಿದ್ರೆ ನೀನು ಸರ್ವನಾಶ ಆಗೋಗ್ತೀಯ, ನೆನ್ಪಿಟ್ಕೋ ಅದನ್ನ. ನಿನ್ ಹತ್ರ ಇರೋಂತ ಹಣ, ಒಡವೆ, ಜಮೀನುಗಳು, ನಿನ್ ಮನೆ ಎಲ್ಲ ನಿನ್ನಿಂದ ದೂರ ಆಗುತ್ತೆ, ಮರಿಬೇಡ. ನಿನ್ ಸಂಪತ್ತನ್ನೆಲ್ಲ ಮಣ್ಣಲ್ಲಿ ಮಣ್ಣು ಮಾಡ್ತೀನಿ. ಕೈಯಲ್ಲಿ ಚಿಪ್ ಹಿಡ್ಕೊಂಡು ನೀನು ಭಿಕ್ಷೆ ಬೇಡ್ಕೊಂಡು ತಿನ್ನೋ ಹಾಗೆ ಮಾಡ್ತೀನಿ. ಬೇಡ, ಹಾಗೆ ಮಾಡ್ಬೇಡಿ ಬಾಬಾ ಅವರೇ, ಕ್ಷಮಿಸಿ ಬಾಬಾ ಅವರೇ. ನಾನ್ ಮಾಡಿರೋ ತಪ್ಪನ್ನ ಸರಿಪಡಿಸ್ಕೋತೀನಿ. ನೀವ್ ಆಜ್ಞೆ ಮಾಡಿ, ಈಗ್ಲೇ ಆಜ್ಞೆ ಕೊಡಿ. ನೀನ್ ಯಾಕ ಸಕ್ಕುನ ಕರ್ಕೊಂಡ್ ಬಂದು ನನ್ ಕಾಲ್ ಕೆಳಗೆ ಹಾಕಿಲ್ಲ? ಏನು ಮರ್ತ್ ಹೋದ್ಯಾ? ನೀನಿನ್ನೂ ನನಗೆ ಗುರುದಕ್ಷಿಣೆ ಕೊಟ್ಟಿಲ್ಲ. ನಾನ ಸಕ್ಕುಬಾಯಿ ಕೊಬ್ಬನ್ನ ಇಳಿಸ್ಲೇಬೇಕು. ಅವಳನ್ನ ನನ್ನ ದಾಸಿಯನ್ನಾಗಿ ಮಾಡ್ಕೋಬೇಕು. ಅಲ್ಲಿವರೆಗೂ ನಿನ್ಗೊಪ್ಸಿರೋ ಕೆಲಸ ಪೂರ್ತಿ ಆಗಿಲ್ಲ ಅಂತ ಅರ್ಥ. ನೆನ್ಪಿಟ್ಕೋ, ನೀನ್ ನನಗೆ ಮಾತ್ ಕೊಟ್ಟಿದ್ಯಾ. ನಿಮ್ ಆಜ್ಞೆ ನನಗ್ ನೆನ್ಪಿದೆ ಬಾಬಾ ಅವರೇ. ನಾನು ಹೇಗ್ ನಿಮ್ ಆಜ್ಞೆ ಮರಿತೀನಿ ಬಾಬಾ ಅವರೇ? ನಿಮ್ ಆಜ್ಞೆ ಪ್ರಕಾರನೇ ಅವಳನ್ನ ನನ್ ಸೊಸೆಯಾಗಿ ಮಾಡ್ಕೊಂಡು ನಮ್ಮ ಮನೆಗ್ ಕರ್ಕೊಂಡ್ ಬಂದೆ. ಅದೇ ಕ್ಷಮಿಸಿ ಬಾಬಾ ಅವರೇ. ಆ ಸಕ್ಕುಬಾಯಿ ಸುಲಭವಾಗಿ ಬಗ್ಗೋಳಲ್ಲ. ಆ ಹುಡುಗಿ ಹಠಮಾರಿ, ಬುದ್ಧಿ ಇಲ್ದಳು. ಆ ಪಾಂಡುರಂಗನ್ ವಿಗ್ರಹನ ಬಿಸಾಕಲ್ಲ ಅಂತ ಹಠ ಹಿಡಿದ್ಲು. ಅದಕ್ಕೆ ನೀನ್ ಅವಳನ್ನ ಆಚೆ ನಿಂತ್ಕೊಂತಂದೆ. ಕತ್ಲಾದ್ಮೇಲೆ ನೀನ್ ಆ ಪಾಂಡುರಂಗನ್ ವಿಗ್ರಹನ ಬಾವಿಗೆ ಬಿಸಾಕ್ದೆ. ಆಮೇಲೆ ಅವಳನ್ನ ಒಳಗ್ ಕರ್ಕೊಂಡು ಹೋದೆ. ನಾನೆಲ್ಲ ನೋಡಿದೀನಿ. ನಾನು ಈ ಜಾಗದಲ್ಲಿ ಕೂತಿದ್ದಾಗ್ಲೇ ಆ ಮಹಾಕಾಳ ನನ್ಗೆಲ್ಲ ತೋರಿಸ್ತಾನೆ. ಬಾಬಾ ಅವರೇ, ದಿವ್ಯ ದೃಷ್ಟಿಯಿಂದ ನಮ್ಮ ಮನೇಲಿ ನಡೆದಿದ್ದನ್ನೆಲ್ಲ ನೀವ್ ನೋಡಿದೀರಾ ಬಾಬಾ ಅವರೇ. ಈಗ ನಾನು ಏನ್ ಮಾಡ್ಬೇಕು ಅಂತ ಆಜ್ಞೆ ಮಾಡಿ. ತಕ್ಷಣ ಸಕ್ಕುನ ಕರ್ಕೊಂಡ್ ಬಂದು ನನ್ ಪಾದದ ಹತ್ರ ಹಾಕು. ಸರಿ. ಅವಳು ನನಗೆ ಘೋರವಾಗಿ ಅವಮಾನ ಮಾಡಿದಾಳೆ. ನನ್ಗೆ ಅವಮಾನ ಮಾಡಿದ್ರೆ ಆ ಮಹಾಕಾಳನಿಗೆ ಅವಮಾನ ಮಾಡ್ದ ಹಾಗೇನೆ. ಆ ಸಕ್ಕು ಇಲ್ಲಿಗೆ ಬರ್ಬೇಕು. ಆ ಮಹಾಕಾಳನ್ ಮುಂದೆ ಮಂಡಿ ಊರ್ಬೇಕು. ನನ್ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ನನ್ ದಾಸಿ ಆಗ್ಬೇಕು. ಅಲ್ಲಿವರೆಗೂ ನನ್ ಮನಸ್ಸಿಗೆ ನೆಮ್ಮದಿ ಇರಲ್ಲ ಮನೋರಮ. ಹೋಗೋ, ಏನಾದ್ರೂ ಮಾಡು. ಸಕ್ಕುನ ಕರ್ಕೊಂಡ್ ಬಂದು ನನ್ ಪಾದದ ಹತ್ರ ಹಾಕು. ಮಹಾಕಾಳನಿಗೆ ಅವಳನ್ನ ಶಾಶ್ವತ ದಾಸಿಯನ್ನಾಗಿ ಮಾಡು. ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು ಬಾಬಾ ಅವರೇ. ನಾನ್ ನಿಮಗ್ ಮಾತು ಕೊಡ್ತಿದ್ದೀನಿ. ಸಕ್ಕುನ ಕರ್ಕೊಂಡ್ ಬಂದು ನಿಮ್ ಕಾಲ್ ಕೆಳಗಡೆ ಹಾಕ್ತೀನಿ. ಆದ್ರೆ ಬಾಬಾ ಅವರೇ, ನಿಮ್ಮ ದಯೆ ಕರುಣೆ ಯಾವಾಗ್ಲೂ ನನ್ ಮೇಲೆ ಇರ್ಬೇಕು. ಜೈ ಮಹಾಕಾಳ, ಜೈ ಮಹಾಕಾಳ. ಹೋಗ್ ಬರ್ತೀನಿ. ಸೆಂಬು ಕಂದ, ಅಮ್ಮನ್ ಕೈ ನೋವು ಬರ್ತಿದೆ ಕಣೋ. ಕೆಳಗ್ ಕುತ್ಕೊಂಡ್ ಆಟ ಆಡ್ಬೋದಲ್ವಾ? ಎಷ್ಟೊತ್ತು ನಿನ್ನ ಹೀಗೆ ಎತ್ಕೊಂಡ್ ತಿರ್ಗಾಡ್ಬೇಕು? ನನ್ ಕೈಲ ಆಗ್ತಿಲ್ಲ ಕಣೋ. ಅಮ್ಮಂಗ್ ಯಾಕೆ ಈ ಕಾಟ ಕೊಡ್ತಿದ್ಯಾ? ಹಾಗ್ ಮಾಡ್ಬಾರ್ದು. ನೀನ್ ಒಳ್ಳೆ ಹುಡ್ಗನ್ ತರ ಕೆಳಗ್ ಕುತ್ಕೊಂಡ್ ಬೊಂಬೆಗಳ ಜೊತೆ ಆಟ ಆಡ್ಬೋದಲ್ವಾ? ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಕೂಲಿ ತಗೊಳ್ದೇ ಇರೋ ಕೆಲ್ಸದೊಳಗ್ ನೀನಿರುವಾಗ ನಾನ್ ಯಾಕೆ ಚಿಂತೆ ಮಾಡ್ಲಿ? ಸೆಂಬು ಕಂದನ್ ಜವಾಬ್ದಾರಿನ ನಿನಗೊಪ್ಪಿಸ್ತೀನಿ. ಇವನನ್ನ ನೀನ್ ಎತ್ಕೊಂಡು ತಿರ್ಗಾಡ್ಸು, ಆಟ ಆಡ್ಸಿ ನಿದ್ದೆ ಮಾಡ್ಸು. ಸಕ್ಕು
ಸ್ವಲ್ಪ ಇಲ್ಲಿ ಬಾ ಅಮ್ಮ. ನಿನ್ನನೇ ಸಕ್ಕು.